ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೆ ಭಾಗಿನಗುಂ ಸಂತಮಥ ಭಾಗಂಚಿಕೆ ಋಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ವೃಷಭ ರಾಶಿಯವರಿಗೊಂದು ಗುಡ್ ನ್ಯೂಸ್ ತಗೊಬಂದಿದ್ದೇನೆ. ಏನದು ಗುಡ್ ನ್ಯೂಸ್ ಅಂತಂದ್ರೆ, ಸೆಪ್ಟೆಂಬರ್ 18ನೇ ತಾರೀಕು ಬುಧವಾರ ಹುಣ್ಣಿಮೆ ದಿವಸ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಅದು ಭಾರತದಲ್ಲಿ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ ತಕ್ಷಣ ಫಲಾನೂ ಇಲ್ಲ ಹಂಗಾರೆ ಅಂತ ಅನ್ಕೋಬೇಡಿ. ಅನ್ಕೊಂಡ್ರೆ ನಿಮಗೆ ಲಾಸ್. ಯಾಕೆ ಅಂತ ಕೇಳ್ತೀರಾ? ಯಾಕೆ ಅಂತಂದ್ರೆ, ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರ ಗ್ರಹಣ ವೃಷಭ ರಾಶಿಯವರಿಗೆ ಶುಭ ಫಲವಿದೆ, ಒಳ್ಳೆಯ ಫಲ ಇದೆ. ಆದ್ರಿಂದ ನೀವಿವಾಗ ಆಚರಣೆ ಇಲ್ಲ, ಆದ್ರಿಂದ ಫಲನೂ ಇಲ್ಲ ಅಂತಂದ್ರೆ ಶುಭ ಫಲವನ್ನು ಮಿಸ್ ಮಾಡ್ಕೋಬೇಕಾಗತ್ ಅಲ್ವಾ? ಸೊ ಈ ಆಚರಣೆ ಇಲ್ಲದಂತಹ ಗ್ರಹಣದ ಫಲ ಸ್ವಲ್ಪ ದೇವತಾರಾಧನೆ ಮೂಲಕ ಪಡ್ಕೊಳ್ಬೇಕಾಗತ್ತೆ, ಪ್ರಯತ್ನ ಪೂರ್ವಕವಾಗಿ ಪಡ್ಕೊಳ್ಬೇಕಾಗ್ತದೆ. ಆಯ್ತಲ್ವಾ? ಅಶುಭ ಫಲ ಇದ್ರೆ ದೇವತಾರಾಧನೆ ಮೂಲಕ ಅದನ್ನ ತಪ್ಪಿಸ್ಕೊಳ್ಬೇಕಾಗ್ತದೆ. ಶುಭ ಫಲ ಇದ್ರೆ ದೇವತಾರಾಧನೆ ಮಾಡೋ ಮೂಲಕ ಅದನ್ನು ಪಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಚಂದ್ರಗ್ರಹಣ ಅಂತಂದಾಗ ಒಂದು ಮಾನಸಿಕವಾದಂಥ ನೆಮ್ಮದಿ. ನೀವು ಯಾವುದೇ ಸಾಧನೆ ಮಾಡಿದಾಗ ನಿಮಗೆ ತೃಪ್ತಿ ಕೊಡೋದು ಯಾವುದು? ನಿಮ್ಮ ಮನಸ್ಸು, ಮೈಂಡ್. ನೀವು ಒಂದು ಟೀ ಕುಡಿತಾ ಇದ್ರೆ ನೆಮ್ಮದಿಯಿಂದ ಟೀ ಕುಡಿದಾಗ ತುಂಬ ಚೆನ್ನಾಗಿದೆ, ಟೀ ಕುಡಿತಾ ಇದ್ದೀನಿ ಅಂತ ಅನ್ಸುತ್ತೆ. ಮಲ್ಕೊಂಡು ನಿದ್ದೆ ಮಾಡಿದ್ರೆ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು. ಕೆಲಸ ಮಾಡಿದ್ರೆ ನೆಮ್ಮದಿಯಿಂದ ಖುಷಿಯಾಗಿ ಕೆಲಸ ಮಾಡಬೇಕು. ಖುಷಿಯಾಗಿ ಜೀವನವನ್ನು ನಡೆಸಬೇಕು ಅಂದಾಗ ಎಲ್ಲ ಅನ್ಕೊಂಡಂಥ ರೀತಿಯಲ್ಲಿ ಆಗ್ತಾ ಇರಬೇಕು. ಇಲ್ಲೇನಾಗುತ್ತೆ, ವೃಷಭ ರಾಶಿಯವರಿಗೆ ತೃತೀಯಾಧಿಪತಿ ಲಾಭದಲ್ಲಿ ಗ್ರಸ್ತನಾಗಿ ಶುಭ ಫಲಗಳನ್ನು ಕೊಡ್ತಾನೆ ಅಂದಾಗ, ಅಂದ್ರೆ ಲಾಭದಲ್ಲಿ ಚಂದ್ರಗ್ರಹಣ. ಆದ್ರಿಂದ ವೃಷಭ ರಾಶಿಯವರಿಗೆ ಈ ಚಂದ್ರಗ್ರಹಣದ ಲಾಭಗಳನ್ನ ಪಡೆದುಕೊಳ್ಳುವ ಒಂದು ಅವಕಾಶ. ಹೇಗೆ ಪಡೆದುಕೊಳ್ಳಬೇಕು? ಚಂದ್ರನ ಆರಾಧನೆಯಿಂದ ಪಡ್ಕೊಳ್ಬೇಕು, ಪರಿಹಾರಗಳನ್ನು ಮಾಡಿಕೊಂಡು ಪಡ್ಕೊಳ್ಬೇಕು. ಯಾವ್ಯಾವ ವಿಚಾರದಲ್ಲಿ ಲಾಭವಾಗಲಿದೆ ಅಂತ ಕೇಳಲಿಕ್ಕೆ ಹೋದ್ರೆ, ನೀವು ಕೈ ಹಾಕಿದಂಥ ಕೆಲಸಗಳೆಲ್ಲ ಸಕ್ಸಸ್ ಆಗಿ ಮನಸ್ಸಿಗೊಂದು ಸಮಾಧಾನ ಬೇಕು ಅಂತಂದ್ರೆ ಚಂದ್ರಗ್ರಹಣದ ದಿವಸ ನೀವು ಚಂದ್ರನ ಆರಾಧನೆ ಮಾಡಬೇಕು. ಕೈ ಹಾಕಿದ ಕೆಲಸ ಎಲ್ಲ ಸುಲಭವಾಗಿ ಅದರಲ್ಲಿ ಒಳ್ಳೆ ಪ್ರಾಫಿಟ್ ಬರಬೇಕು. ಯಾವುದೇ ಬಿಸ್ನೆಸ್ ಮಾಡಲಿ ನೀವು ಒಳ್ಳೆ ಪ್ರಾಫಿಟ್ ಬರಬೇಕು ಅದರಲ್ಲಿ ಅಂತಾದರೆ ಚಂದ್ರಗ್ರಹಣ ನಿಮಗೆ ಅದನ್ನು ಪ್ರಾಫಿಟ್ ಕೊಡಿಸುವ. ಅಂದರೆ ಫಾರ್ ಸಪೋಸ್ ನೀವು ಅನ್ಕೊಳ್ತೀರ ಯಾವುದೋ ಒಂದು ವಿಚಾರ, ಅಯ್ಯೋ ಇದು ಹೋಯಿತು, ನಂಗೆ ಲಾಸೇ, ಮುಗಿದೋಯ್ತು ಲಾಸ್ ಅಂತ ಅನ್ಕೊಂಡೋಗೂ ಸಹ ಅದು ಲಾಸಿಂದ ಹೊರಬಂದು ನಿಮಗೆ ಸ್ಟಾಪ್ ಲಾಸ್ ಆಗಿ ನಿಮಗೊಂದಿಷ್ಟು ಪ್ರಾಫಿಟ್ ಆಗಬೇಕು ಅಂತಂದರೆ ಚಂದ್ರನ ಆರಾಧನೆ ಚಂದ್ರಗ್ರಹಣದ ದಿವಸ ನೀವು ವೃಷಭ ರಾಶಿಯವರು ಮಾಡಬೇಕು. ಲಾಭ ಅನ್ನತಕ್ಕಂಥದ್ದು ಅಲ್ಲೇ ಇರತಕ್ಕಂಥದ್ದು. ಸಹೋದರರ ವಿಚಾರದಲ್ಲಿ ನಿಮಗೆ ಅನುಕೂಲವಾಗಬೇಕು ಅಂದರೆ ಕೈ ಹಾಕದ ಕೆಲಸಗಳೆಲ್ಲ ಸುಲಭವಾಗಿ ಹೂವು ಎತ್ತದಂಗೆ, ನಾನು ಕೈ ಹಾಕಿದ ಕೆಲಸ ಎಲ್ಲ ಹೂವು ಎತ್ತದಂಗೆ ಆಗಬೇಕು ಅಂದರೆ ಇದೊಂದು ಒಳ್ಳೆ ಅವಕಾಶ ಇದೆ ನಿಮಗೆ. ವೃಷಭ ರಾಶಿಯವರಿಗೆ ಸುವರ್ಣ ಅವಕಾಶ ಅನ್ಬೋದು. ಯಾಕೆ ಅಂತಂದರೆ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಹೂವು ಎತ್ತದಂಗೆ ತುಂಬ ಈಸಿಯಾಗಿ ಆಗ್ಬಿಡುತ್ತೆ. ಖುಷಿ, ಆಮೇಲೆ ಪ್ರಾಫಿಟ್, ಲಾಭ. ನಿಮಗೆ ಲಾಭದಲ್ಲಿ ಗ್ರಹಣ ಶುಭ ಫಲಗಳನ್ನು ಕೊಡಬೇಕು. ಶುಭ ಫಲವನ್ನು ಕೊಡಬೇಕಾದ್ರೆ ನಿಮಗೆ ಲಾಭವೇ, ಅದರಿಂದ ಸಂತೋಷವೇ, ನೆಮ್ಮದಿ. ಹಬ್ಬ ಅಂತೂ ಇಂತೂ ಪ್ರಾಫಿಟ್ ನೋಡಿದೆ ನಾನು ಅಂತ. ಸೊ ಆ ಪ್ರಾಫಿಟ್ ಪ್ರಮಾಣ ಚೆನ್ನಾಗಿ ಲಾಭ ಆಗಬೇಕು. ಅಂದರೆ ಪ್ರಾಫಿಟ್ಗೆ ಪ್ರಮಾಣ ಇರೋದಿಲ್ಲ ನಿಮಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಅಲ್ವಾ? ನಿಮಗೆ 10% ಪ್ರಾಫಿಟ್ ಆಗಲಿ, 5% ಪ್ರಾಫಿಟ್ ಆಗಲಿ, 1% ಪ್ರಾಫಿಟ್ ಆಗಲಿ, 100% ಪ್ರಾಫಿಟ್ ಆಗಲಿ, ಪ್ರಾಫಿಟ್ ಈಸ್ ಕಾಲ್ಡ್ ಆಸ್ ಪ್ರಾಫಿಟ್. ಸೊ ನಿಮಗೆ ಅದರ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಬೇಕು, ಲಾಭಾಂಶದ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ ನಿಮಗೊಂದು ಸುವರ್ಣಾವಕಾಶ. ಈ ಚಂದ್ರಗ್ರಹಣದ ದಿವಸ ಚಂದ್ರನ ಆರಾಧನೆ ಮಾಡ್ಕೊಳ್ಳಿ, ಅದನ್ನು ಜಾಸ್ತಿ ಮಾಡ್ಕೊಳ್ಬಹುದು. ಸೂಪರ್ ಅಲ್ವೇ? ನಿಮಗೆ ಎಷ್ಟೋ ವಿಚಾರಗಳಲ್ಲಿ ಲಾಭ ಇದೆ. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ನಿಮಗೆ ಲಾಭ ಇದೆ. ಕಿರಿಕಿರಿ ಆಗ್ತಿರೋದೆಲ್ಲ ನಿಮಗೆ ಸ್ಟಾಪ್ ಆಗುತ್ತೆ. ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗುತ್ತೆ. ಸಹೋದರ ಸಹೋದರಿ, ಈ ನಮ್ಮ ಬ್ರದರ್ಸ್ ಸಿಸ್ಟರ್ಸ್ ಜೊತೆಗೆ ಏನಾದ್ರು ಮನಸ್ತಾಪಗಳಿದ್ರೆ ಅದೂ ಸಹ ಪರಿಹಾರ ಮಾಡಿಕೊಳ್ಬಹುದು. ವೃಷಭ ರಾಶಿಯವರಿಗೆ ಯಾವುದೋ ಒಂದು ವಿಚಾರದಲ್ಲಿ ಕಿರಿಕಿರಿಯಾಗಿ ಆರೋಗ್ಯ ಸರಿ ಇಲ್ಲದೆ ಎಲ್ಲ ಸ್ಟಕಪ್ ಆಗೋಗಿದೆ, ಏನು ಗೊತ್ತಾಗ್ತಾ ಇಲ್ಲ, ಮೈಂಡ್ ಎಲ್ಲ ಒಂಥರ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಅಂದರೆ ಅದರಿಂದ ಹೊರಬರಲಿಕ್ಕೆ ನಿಮ್ಗೆ ಅದ್ಭುತವಾದಂಥ ಅವಕಾಶ ಚಂದ್ರಗ್ರಹಣ. ಸೆಪ್ಟೆಂಬರ್ 18ನೇ ತಾರೀಕು ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಅದು ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಹಂಗಂತ ಅದರ ಆಚರಣೆ ಇಲ್ಲ ಅಷ್ಟೇ ವಿನಃ ಅದರ ಪ್ರಭಾವ ಇರೋದಿಲ್ಲ ಅಂತ ಅನ್ಕೊಳ್ಬೇಡಿ. ಪ್ರಭಾವ ಇರುತ್ತೆ. ಆ ಪ್ರಭಾವವನ್ನು ಚಂದ್ರನ ಆರಾಧನೆಯಿಂದ ನೀವು ವೃಷಭ ರಾಶಿಯವರು ಪಡ್ಕೊಳ್ಬೇಕಾಗತ್ತೆ. ಅದ್ಭುತವಾದಂಥ ಅವಕಾಶ, ಸುವರ್ಣ ಅವಕಾಶ. ಇದನ್ನು ಬಳಸ್ಕೊಳ್ಳೋಣ ನಾವು.
ಏನು ಮಾಡ್ಬೇಕಂದ್ರೆ ಬಳಸ್ಕೊಳ್ಳೋಕ್ಕೆ ಆ ಸೆಪ್ಟೆಂಬರ್ ಈ ವರ್ಷದ ಅಂದರೆ 2024ನೇ ಇಸ್ವಿಯ 2ನೇ ಹಾಗೂ ಕೊನೆಯ ಚಂದ್ರಗ್ರಹಣ ಇದು. ಸೊ ಇಂತಹ ಗ್ರಹಣ ಲಾಭದೊಂದಿಗೆ ನಿಮಗೆ ಎಂಡ್ ಆಗ್ತಾ ಇದೆ, ಈ ವರ್ಷದ ಲಾಭದೊಂದಿಗೆ ಚಂದ್ರಗ್ರಹಣ ಎಂಡ್ ಆಗ್ತಾ ಇದೆ ಅಂದಾಗ ನೀವು ಅದ್ರ ಬಗ್ಗೆ ಹೆಚ್ಚಿನದಾದಂತಹ ಕಾಳಜಿ, ಹೆಚ್ಚಿನದಾದಂಥ ಇದ್ರ ಕಡೆ ಶುಭಗಳನ್ನು ಪಡ್ಕೊಳ್ಳೋಕ್ಕೆ ಆತುರದಲ್ಲಿರಬೇಕು. ಆದ್ದರಿಂದ ದಯವಿಟ್ಟು ಪರಿಹಾರಾದಿಗಳನ್ನು ಮಾಡ್ಕೊಳ್ಳಿ, ಅವತ್ತಿನ ದಿವಸವೇ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 18ನೇ ತಾರೀಕು ಮನೆ ಹತ್ತಿರದಲ್ಲಿರೋ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಹಾಲ್ನಲ್ಲಿ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ, ಅವತ್ತಿನ ದಿವಸವೇ ಭತ್ತ ಅಥವಾ ಅಕ್ಕಿಯನ್ನು ದಾನ ಮಾಡಿ, ಬಿಳಿಯ ವಸ್ತ್ರವನ್ನು ದಾನ ಮಾಡಿ, ಅಥವಾ ಒಂದು 11 ತುಪ್ಪದ ದೀಪವನ್ನ, ಮಣ್ಣಿನ ಹಣತೆಯಲ್ಲಿ 11 ತುಪ್ಪದ ದೀಪವನ್ನ, 11 ಹಣತೆಗಳು 11 ತುಪ್ಪದ ದೀಪಗಳು ಅಂತ 18ನೇ ತಾರೀಕು ಮನೆ ಹತ್ತಿರ ಇರುವ ಈಶ್ವರನ ದೇವಸ್ಥಾನದಲ್ಲಿ ಹಚ್ಚಿ, ಖಂಡಿತವಾಗಿ ಅನುಕೂಲವಾಗುತ್ತೆ. ಇದೆಲ್ಲ ಏನು ಮಾಡೋಕ್ಕಾಗಲ್ಲ ಅಂದರೆ ವಿಶೇಷ ಪರಿಹಾರವನ್ನು ನಾವು ಮಾಡ್ತಿದ್ದೇವೆ ನಿಮ್ಮ ಜೊತೆಗೆ, ಅಥವಾ ಇದನ್ನು ಮಾಡಿ ಇದ್ರ ಜೊತೆಗೂ ಇನ್ನೊಂದು ವಿಶೇಷ ಪರಿಹಾರ ಬೇಕು ಅಂದರೆ ಸೆಪ್ಟೆಂಬರ್ 18ನೇ ತಾರೀಕೆ ನಾವು ವೃಷಭ ರಾಶಿಯವರ ಈ ಚಂದ್ರಗ್ರಹಣದ ಶುಭ ಫಲಗಳನ್ನು ನಿಮಗೆ ಕೊಡ್ಲಿಕ್ಕೋಸ್ಕರವಾಗಿ ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾದ ಒರಿಜಿನಲ್ ಪರ್ಲ್ ನಿಮಗೆಲ್ಲರಿಗೂ ಸಹ ಕೊಡ್ತಾರೆ, ಸಂಕಲ್ಪ ಸೇವೆ ಕೊಟ್ಟವರಿಗೆ. ನೋಡಿ, ತುಂಬ ಚೆನ್ನಾಗಿದೆ. 4 ರಿಂದ 5 ಕ್ಯಾರೆಟ್ ಅಷ್ಟು ತೂಕ ಇರುವಂತಹ ಈ ಒಂದು ಪರ್ಲ್, ಇದಕ್ಕೊಂದು ಡಿಸೈನ್ ಮಾಡಿಸಿದೆ ಬುಟ್ಟಿ ಥರದ್ದು. ಆ ಡಿಸೈನ್ ಮಾಡಿಸಿರೋದ್ರಿಂದ ದೊಡ್ಡದಾದಂತಹ ಪರ್ಲ್ ಹಾಕಬೇಕಾದ ಪರಿಸ್ಥಿತಿ, ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ನಿಮಗೆ ಚೆನ್ನಾಗಿರುವಂಥ ಅತ್ಯುತ್ತಮವಾದ್ದೇ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ನಮ್ಮ ಸಂಕಲ್ಪ ಸೇವಾ ಕರ್ತೃಗಳಿಗೆ ಚಂದ್ರಗ್ರಹಣದ ದಿವಸ ವೃಷಭರಾಶಿಯವರ ಚಂದ್ರಗ್ರಹಣದ ಶುಭಫಲಗಳನ್ನು ಸಿಗಬೇಕು ಅಂತ ಮಹಾಚಂದ್ರಗ್ರಹಣ ಶಾಂತಿ ಹೋಮ. ಅಷ್ಟೇ ಅಲ್ಲ, ಈ ಗ್ರಹಣದಲ್ಲಿ ಯಾವುದೇ ಹೋಮ ಹವನ ಪೂಜೆ ಪುರಸ್ಕಾರಗಳು ಮಾಡಿದ್ರು ಡಬಲ್ ಪುಣ್ಯ, 10 ಪಟ್ಟಷ್ಟು ಪುಣ್ಯ ಅಂತಾರೆ. ಸೊ ಅದರಿಂದ ಚಂದ್ರಗ್ರಹಣ ಶಾಂತಿ ಹೋಮ, ಅದರ ಜೊತೆಯಲ್ಲಿ ಲಕ್ಷ್ಮೀ ಸುದರ್ಶನ ಹೋಮ. ಆ ಲಕ್ಷ್ಮೀ ಸುದರ್ಶನ ಹೋಮದಲ್ಲೂ ಈ ಪರ್ಲ್, ಈ ಒಂದು ಮುತ್ತು ಎನರ್ಜೈಸ್ ಆಗತ್ತೆ. ಅಷ್ಟೇ ಅಲ್ಲ, ಸರ್ಪದೋಷಗಳಿದ್ದರೆ ಬೇರೆ ಟೈಮಲ್ಲಿ ಸರ್ಪಶಾಂತಿ ಮಾಡಿಸೋದಕ್ಕೂ ಗ್ರಹಣದ ದಿನ ಸರ್ಪಶಾಂತಿ ಮಾಡಿಸೋದಕ್ಕೂ ವ್ಯತ್ಯಾಸ ಇದೆ. ಸ್ವಲ್ಪ ಜಾಸ್ತಿ ಪುಣ್ಯ ಬರುತ್ತೆ. ನಾಗಾರಾಧನೆ ಸ್ವಲ್ಪ 10 ಪಟ್ಟಷ್ಟು ಮಾಡಿದಷ್ಟು ಪುಣ್ಯ ಬರುತ್ತೆ. ಅದರಿಂದ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವೂ ಇದೆ ಅವತ್ತು. ಅಷ್ಟೇ ಅಲ್ಲ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಈ ಎಲ್ಲ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ವೃಷಭರಾಶಿಯವರು ದಯವಿಟ್ಟು ನಿಮ್ಮ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ನಾನು ಗ್ರಹಣ ದಿವಸ ಸಂಕಲ್ಪ ಮಾಡ್ತೇನೆ. ನೀವು ಲೈವಲ್ಲಿ ಹೋಮವನ್ನು ನೋಡ್ತೀರಾ. ಮಹಾಚಂದ್ರಗ್ರಹಣ ಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ಲಕ್ಷ್ಮೀ ಸುದರ್ಶನ ಹೋಮ, ಸಂತಾನ ಗೋಪಾಲ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಹೋಮಗಳು ನೋಡ್ತೀರಾ. ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಈ ಒಂದು ಒರಿಜಿನಲ್ ಮುತ್ತು ನಿಮಗೆ ಪ್ರಸಾದ ಸ್ವರೂಪ ಕೊಡ್ತೇವೆ. ಅದ್ರ ಜೊತೆಗೆ ನಿಮ್ಮ ಕೈಯಾರೆ ನೀವು ದಾನ ಮಾಡಲಿಕ್ಕೆ ಒಂದು ಚಂದ್ರ ಬಿಂಬವನ್ನು ಸಹ ಕೊಡ್ತಾ ಇದ್ದೇವೆ. ಇದು ರೀಚ್ ಆದಮೇಲೆ ನಿಮಗೆ ನಿಮ್ಗೆ ಸಿಕ್ಕಿದ 18ನೇ ತಾರೀಕು ಹೋಮ ಮಾಡಿದ್ರೆ 19ಕ್ಕೆ ಪ್ರಸಾದ ನಾವು ಕಳಿಸ್ಕೊಟ್ರೆ ಗುರುವಾರ ನಿಮಗೆ ಪ್ರಸಾದ ಸಿಕ್ಕ ನಂತರ ಈ ಒಂದು ಪರ್ಲ್ ಏನು ಮುತ್ತಿದೆ ಇದನ್ನು ನೀವು ಇಟ್ಕೊಳ್ಳಿ, ಧಾರಣೆ ಮಾಡ್ಕೊಳ್ಬೋದು ದಾರದಲ್ಲಿ ಅಥವಾ ಇದರಲ್ಲಿ ಕುತ್ತಿಗೆಯಲ್ಲಿ, ಅಥವಾ ನೀವು ಪರ್ಸಲ್ಲಿ ಇದರಲ್ಲಿ ಇಟ್ಕೊಳ್ಬಹುದು. ಈ ಒಂದು ಚಂದ್ರಬಿಂಬವನ್ನು ಮಾತ್ರ 1 kg ಅಕ್ಕಿ, 1 kg ಉದ್ದಿನ ಬೇಳೆ ಅದರಲ್ಲಿ ಇಟ್ಟುಬಿಟ್ಟು ಇದನ್ನು ದಾನ ಮಾಡಿಬಿಡಿ. ಮನೆ ಹತ್ತಿರದಲ್ಲಿ ಯಾವ ದೇವಸ್ಥಾನದಲ್ಲಿ ದಾನ ಮಾಡಿದ್ರೂ ಆಗುತ್ತೆ. ಸೊ ಸುಲಭ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ. ಸೆಪ್ಟೆಂಬರ್ 18ನೇ ತಾರೀಕು ಮಾತ್ರ ದಯವಿಟ್ಟು ಪರಿಹಾರ ಮಾಡ್ಕೊಳ್ಳಿ. ಶುಭ ಫಲ ಏನಿದೆ ಅದು ನಿರ್ವಿಘ್ನವಾಗಿ ನಿಮಗೆ ಸಿಗುವಂಗಾಗಲಿ, ಒಳ್ಳೆಯದಾಗಲಿ ನಿಮಗೆ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.